ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಮ್ಮ ಸೈಡ್ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಆಗಿದ್ರೆ ಹೇಗೆ ಮಾಡೋದು ಅಂತ. ಮತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ನಾನಿಲ್ಲಿ ಹುರ್ಕೊಳ್ಳೋಕ್ಕೆ ಅಂತ ಇಲ್ಲಿ ಒಂದು 3-4 ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದು ಎತ್ತಿಟ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, ಒಂದು ಅರ್ಧ ಹೋಳು ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ, ಮತ್ತೆ ಒಂದು ದಪ್ಪ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಇದಾದ್ಮೇಲೆ ಒಂದು 4 ಮೀಡಿಯಂ ಸೈಜ್ದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲಾನು ನಾನು ಫ್ರೈ ಮಾಡ್ಕೋತೀನಿ, ಯಾಕೆಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕು ಅಂತ ಬಿಟ್ಟು ಹಾಕೋದು. ನೋಡಿ, ನಾನು ಇದು ಲೈಟ್ ಬ್ರೌನ್ ಆಗಿದ ಕೂಡಲೇ ನಾನು ಇದೇ ಕಡಾಯಿಗೆ ಒಂದು 2 ಪೀಸ್ ಚಿಕ್ಕದು ಚಕ್ಕೆ ತಗೊಂಡಿದ್ದೀನಿ, ಮತ್ತೆ ಒಂದು 4 ಲವಂಗ, ಆಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಫಸ್ಟೇ. ಈ ರೀತಿ ಲೈಟ್ ಬ್ರೌನ್ ಆದ ತಕ್ಷಣ ಜಾರ್ಗೆ ಹಾಕ್ಕೊಳ್ತೀನಿ ರುಬ್ಕೊಳ್ಳೋಕ್ಕೆ. ಕಾಯಿ ತುರಿ ಮತ್ತೆ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ, ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ನಾನು ನಾಟಿ ಕೋಳಿದು 2 kg ಚಿಕನ್ ತೊಗೊಂಡಿದ್ದೀನಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ನೆಕ್ಸ್ಟ್ ನಾನು ಕುಕ್ಕರ್ಗೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋತೀನಿ. ನೋಡಿ, ಇವಾಗ ಆಯಿಲ್ ಬಿಸಿ ಆಗಿದೆ. ನಾನು ರುಬ್ಬಿಟ್ಕೊಂಡಿದ್ನಲ್ವಾ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಅಲ್ವಾ, ಅದನ್ನ ಇವಾಗ ಒಗ್ಗರಣೆಗೆ ಹಾಕೋತೀನಿ. ಇದಾದ್ಮೇಲೆ ಜಸ್ಟ್ ಸ್ವಲ್ಪ ಫ್ಲೇವರ್ಗೆ ಅಂತ ಒಂದು 4 ಪುದೀನ ಎಲೆ ಹಾಕೋತೀನಿ ಅಷ್ಟೇ. 2 kg ಚಿಕನ್ ತಗೊಂಡಿದ್ದೀನಿ ನೋಡಿ, ನಾಟಿ ಕೋಳಿದು. ಇದನ್ನ ಹಾಕೋತೀನಿ. ಇದ್ವಲ್ಲ, ಇದ್ರ ಜೊತೆ ಸ್ವಲ್ಪ ಸಾಲ್ಟು, ಅರಿಶಿನನು ಇವಾಗಲೇ ಹಾಕೊಂಡ್ಬಿಡ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಇದೆಲ್ಲ ಹಸಿ ಸ್ಮೆಲ್. ನೋಡಿ, ಇದು ಇವಾಗೆಲ್ಲ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಎಷ್ಟು ಚೆನ್ನಾಗಿಲ್ಲ, ಅದರಲ್ಲೇ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ನಾನು ಇಲ್ಲಿ ರುಬ್ಕೊಳ್ಳೋಕ್ಕೆ ಕಾಯಿ, ಟೊಮೆಟೊ ಮತ್ತೆ ಗಸಗಸೆ ಹುರ್ಕೊಂಡ್ನಲ್ವಾ, ಅದನ್ನ ಹಾಕೊಂಡಿದ್ದೀನಿ. ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಕೆ ಹಾಕೋತೀನಿ. ಆಮೇಲೆ ಎಕ್ಸ್ಟ್ರಾ ಹಚ್ಚಿ ಕೂಡ ಹಾಕೋತೀನಿ. ಇದು ಧನಿಯಾ ಪೌಡ್ರು. ನಾವು 6 ಮಂತ್ಸ್ಗೆ ಆಗೋಷ್ಟು ಮಾಡಿಟ್ಕೋತೀವಿ. ಸಪ್ರೇಟಾಗಿ ಏನೂ ಲೈಕ್ ಏನದು ಧನಿಯಾ ಕಾಳು, ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಹುರಿದಾಕಕ್ಕೆ ಹೋಗಲ್ಲ. ನಾನು 1 kg ಚಿಕನ್ಗೆ ಇದು ಒಂದು 10 ಸ್ಪೂನ್ ಅಷ್ಟು, ಅಂದರೆ ಇದು 2 kg ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಲ್ಲಿ ಒಂದು 20 ಸ್ಪೂನ್ ನಾನು ಅಂದಾಜಲ್ಲಿ ಹಾಕೋತೀನಿ. ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಸ್ಪೂನಲ್ಲೇ ಹಾಕೋಬೋದು. ಒಂದು 2 kgಗೆ ಒಂದು 20 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೋಬೇಕಾಗುತ್ತೆ. ಇದಕ್ಕೆ ಎಲ್ಲಾನು ಹಾಕ್ಬಿಟ್ಟು ನಾವು ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಇದು ಪೌಡ್ರು. ರೆಡ್ ಚಿಲ್ಲಿ ಪೌಡ್ರು ಇದೊಂದು 4 ಸ್ಪೂನ್ ಅಷ್ಟು ಹಾಕೋತೀನಿ, 4 ಟೇಬಲ್ ಸ್ಪೂನ್ ಅಷ್ಟು. ಲಾಸ್ಟ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ, ಟೊಮೆಟೊ, ಗಸಗಸೆ ಮತ್ತೆ ಕಾಯಿ, ಖಾರ, ಸಾಂಬಾರ ಮತ್ತೆ ಸ್ವಲ್ಪ ರುಬ್ಕೊಳ್ಳೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ಮಿಕ್ಸಿಗೆ ಹಾಕೊಂಡು ಚಿಕನ್ಗೆ ಹಾಕ್ಬಿಟ್ರೆ
4 ವಿಷಲ್ ಹಾಕಿಸ್ಕೊಂಡ್ರೆ ಚಿಕನ್ ಸಾರ್ ರೆಡಿ. ನೋಡಿ ನಾನು ಇವಾಗ ರುಬ್ಕೊಂಡಿರೋ ಖಾರನೆಲ್ಲ ಹಾಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ವಿಷಲ್ ಹಾಕಿಸ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದ್ 4 ವಿಷಲ್ ಹಾಕಿಸ್ಕೊತೀನಿ. ಎಸ್, ಸಾಂಬಾರೆಲ್ಲ ಬೆಂದಮೇಲೆ ಕುಕ್ಕರ್ನ ಓಪನ್ ಮಾಡಿಕೊಂಡು ನಾನೊಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೋತೀನಿ. ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪಕ್ಕಾ ನಾಟಿ ಸ್ಟೈಲಲ್ಲಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆಂಟಿ ಯಾವ್ದು ಚೆನ್ನಾಗಿದೆ? ಸಾಂಬಾರ್ ಚೆನ್ನಾಗಿದ್ಯಾ? ಬೇಕನ ಹೇಳಮ್ಮ, ನೀನ್ ನಾನೆಸ್ಟ್ ರಿವ್ಯೂ ಕೊಡು. ಹೇಗಿದೆ ಸಾಂಬಾರು? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ರು ಟ್ರೈ ಮಾಡಿ. ಇದ್ರಲ್ಲಿ ಹಾಕ್ತೀನಿ ತಡಿ. ಹಂಗೆ ಇಟ್ಕೊಂಡಿರ್ತೀಯ? ಹೇಳು. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು.